Welcome, my dear students. As usual, now we are going to discuss very important second BC mathematics model question paper for the sake of 20 and 21 present. Again, ಓದ್ತಾ ಇದ್ದೀರಿ ಅವ್ರಿಗೆ ಹೆಲ್ಪ್ ಆಗೋ ಥರ ಆ್ಯಂಡ್ ನಾಳೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಇರೋದ್ರಿಂದ ಅವ್ರಿಗೆ ಮೇನ್ ಇಂಪಾರ್ಟೆಂಟ್ ಯುಟಿಲೈಸ್ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ ಮಾಡಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಿ GH ಮ್ಯಾಥ್ಸ್ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ದಾನೆ, ಫೇಸ್ಬುಕ್ ಅಪ್ಲೋಡ್ ಮಾಡಿದ್ದಾನೆ. ಓಕೆ, ಅದರ ಪ್ರಯೋಜನನ ಪಡ್ಕೊಳ್ಳಿ. ಓಕೆ, ಈಗ 50A LPP ಪ್ರಾಬ್ಲಮ್ ನಾನು ವರ್ಬಲ್ ಪ್ರಾಬ್ಲಮ್ ತೊಗೊಂಡಿದ್ದೇನೆ. ಯಾಕೆಂದರೆ ಇನ್ಇಕ್ವಾಲಿಟೀಸ್ ಕೊಟ್ಟರೆ ಈಸಿ, ಅಟ್ ಎ ಟೈಮಲ್ಲಿ ಎರಡೂ ಪ್ರಾಬ್ಲಮ್ ಬಂದಾಗಲಿ ಅಂತ ನಾನು ವರ್ಬಲ್ ಪ್ರಾಬ್ಲಮ್ ತೊಗೊಂಡಿದ್ದೇನೆ. ನೋಡಿ, ಒನ್ ಕೈಂಡ್ ಆಫ್ ಕೇಕ್ ರಿಕ್ವೈರ್ಸ್ 200 grams of flavor and 25 grams of fat, and another kind of cake requires 100 grams of flavor and 50 grams of fat. Find the maximum number of cakes which can be made from 5 kg of flour and 1 kg of fat, assuming that there is no shortage. This condition is very important. ನೀವು ಇನ್ಇಕ್ವಾಲಿಟಿ ಬರ್ಕೊಬೇಕಾದ್ರೆ ಲೆಸ್ ದ್ಯಾನ್ ಈಕ್ವಲ್ ಟುನ ಅಥವಾ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಅನ್ನೋದು ಮೇನ್ ಇಂಪಾರ್ಟೆಂಟು. ಇಲ್ಲಿ ದೆರ್ ಇಸ್ ನೋ ಶಾರ್ಟೇಜ್ ಅಂದಾಗ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ ಈಕ್ವಲ್ ಟು ಅಂತಲೇ ಬರ್ಕೊಬೇಕು ನೀವು. ಓಕೆ, ಆಫ್ ದಿ ಅದರ್ ಇಂಗ್ರೀಡಿಯೆಂಟ್ ಯೂಸ್ಡ್ ಇನ್ ಮೇಕಿಂಗ್ ದಿ ಕೇಕ್ಸ್. ಓಕೆ, ಹಿಯರ್ let x be the number of cakes of one kind and y be the number of cakes of other kind. ಅದಕ್ಕೊಂದು ಟೇಬಲ್ ಹಾಕೋಣ ರೆಫರೆನ್ಸ್ಗೆ. ಕ್ಲೀನ್ ಪ್ರಾಬ್ಲಮ್ ಸ್ವಲ್ಪ ಲೆಂತಿ ಆಗುತ್ತೆ, ಗ್ರಾಫಲ್ಲಿ ಹಾಕ್ಬೇಕಲ್ವಾ. kind, number of cakes, ಫ್ಲೇವರ್ FL ಅಂತ ಬರ್ತೀನಿ, ರಿಕ್ವೈರ್ಸ್ ಇನ್ ಗ್ರಾಮ್ಸ್, ಫ್ಯಾಟ್ ರಿಕ್ವೈರ್ಸ್ ಇನ್ ಗ್ರಾಮ್ಸ್. ಕೈಂಡ್ ಫಸ್ಟ್ ಕೈಂಡ್, ಸೆಕೆಂಡ್ ಕೈಂಡ್, x be the number of cakes of one kind, y be the number of cakes of other kind, y ಅಂತ ಬರಿತೀನಿ. ಇದು ಟೋಟಲ್, ಇದು ರಿಕ್ವೈರ್ಮೆಂಟ್ಸ್. ಹಿಯರ್ ಫ್ಲೇವರ್ ರಿಕ್ವೈರ್ಡ್ in grams, 200 grams of flavor, 200 times of x, and 100 grams of flavor, 100 times of y, and fat, 25 gram of fat, 25 times of x, 50 grams of fat, 50 y. Total x plus y, here 200x plus 100y, 25x plus 50y. Requirement: find the maximum number of cakes which can be made from 5 kg. ಇದು ಗ್ರಾಮ್ಸಲ್ಲಿದೆ, ಇದು ಕೆ ಜಿನಲ್ಲಿ ಕೊಟ್ಟಿರೋದ್ರಿಂದ ಗ್ರಾಮ್ಸ್ಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. 5000 ಗ್ರಾಮ್ ಫ್ಲೇವರ್. ಫ್ಯಾಟ್ 1 kg ಆಫ್ ಫ್ಯಾಟ್, ಅದನ್ನು ಗ್ರಾಮಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ 1000 grams. ಓಕೆ, ಈಗ to maximize problem, maximize z is equal to x plus y, z is equal to x plus y. Subject to constraints, inequalities, constraints are ಇದು ಬರ್ತಿರ್ತೀವಲ್ವ, 200x plus 100y ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ದೆರ್ ಇಸ್ ನೋ ಶಾರ್ಟೇಜ್ ಅಂದಾಗ ಲೆಸ್ ದ್ಯಾನ್ ಈಕ್ವಲ್ ಟು ಅಂತ ಬರೀಬೇಕು. 5000 ಬಿಗ್ ನಂಬರ್ ಇರೋದ್ರಿಂದ ಡಿವೈಡ್ ಮಾಡ್ಕೊಳ್ಳಿ, ಡಿವೈಡೆಡ್ ಬೈ 100, 2x ಪ್ಲಸ್ y ಲೆಸ್ ದ್ಯಾನ್ ಈಕ್ವಲ್ ಟು 50, ಕಾಲ್ ಇಟ್ ಆಸ್ 1, ಆ್ಯಂಡ್ ಸೆಕೆಂಡ್ ಒನ್ 25x ಪ್ಲಸ್ 50y ಲೆಸ್ ದ್ಯಾನ್ ಈಕ್ವಲ್ ಟು 1000. ಬಿಗ್ ನಂಬರಿಂದ ಡಿವೈಡ್ ಮಾಡ್ಕೊಳ್ಳಿ, 25ಇಂದ ಡಿವೈಡ್ ಮಾಡಿ, ಎಕ್ಸ್ ಪ್ಲಸ್ 2y ಲೆಸ್ ದ್ಯಾನ್ ಈಕ್ವಲ್ ಟು 40, ಕಾಲ್ ಇಟ್ ಆಸ್ 2. ಅಲ್ಲಿಗೆ ದೇರ್ ಆರ್ 2 ಇನ್ಇಕ್ವಾಲಿಟೀಸ್, 2x ಪ್ಲಸ್ y ಲೆಸ್ ದ್ಯಾನ್ ಈಕ್ವಲ್ ಟು 50 ಆ್ಯಂಡ್ x ಪ್ಲಸ್ 2y ಲೆಸ್ ದ್ಯಾನ್ ಈಕ್ವಲ್ ಟು 40. ಓಕೆ, ಎರಡಕ್ಕೂ ಗ್ರಾಫ್ ಹಾಕ್ಬೇಕೀಗ. ಓಕೆ, ಗ್ರಾಫ್ ಇಲ್ಲಿ ಬರ್ದಿರೋಣ. ದಿಸ್ ಇಸ್ x, ದಿಸ್ ಇಸ್ y, ಯೂನಿಟ್ಸು 0. ನೀವು ಹೆಂಗೆ ಬೇಕಾಗುತ್ತಲ್ಲ, 10, 20, 30,
40, 50, 10, 20, 30, 40, 50. ಇಲ್ಲಿ ನೋಡ್ಕೊಳ್ಳ ಬಿಗ್ ನಂಬರ್ ಏನು ಬಂದಿಲ್ಲಲ್ಲ, ಡಿವೈಡ್ ಮಾಡ್ಕೊಂಡಿದ್ದೀವಿ. ಈಗ ಡ್ರಾ ದಿ ಗ್ರಾಫ್ ಆಫ್ ಲೈನ್ ಫಸ್ಟ್ನೇದು 2x + y is equal to 50 is equal to 50 ಪಾಯಿಂಟ್ಸ್ ಕಂಡಿಡ್ಕೊಳ್ಳೋಣ. 2x + y is equal to 50. x is equal to 0, y is equal to 50. Point 0, 50. 0, 50 ಎಲ್ಲಿ ಬರುತ್ತೆ? 0, 50 ಇದು ಪಾಯಿಂಟ್ಗೆ ಏನು ಬೇಕಾದ್ರೂ ನೇಮ್ ಕೊಡ್ಕೊಳ್ಳಿ. 0, 50. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ y is equal to 0, 2x is equal to 50, x is equal to 50/2 ಅಂದರೆ 25. ಪಾಯಿಂಟ್ ಇದು A ಕೊಟ್ಟಿದ್ದೀವಿ, ಇದು 25, 0, ಇದು ಪಾಯಿಂಟ್ B. 25, 0 ಅಂದರೆ ಇಲ್ಲಿ ತಗೋಣ, ಇದು 20 ಇದೆ, ಇದು B. 25, 0 ಜಾಯಿನ್ ಮಾಡಿ. ಈಗ ಈ ಇನ್ಇಕ್ವಾಲಿಟಿಗೆ ಆರಿಜಿನನ್ನು ಪಾಸ್ ಮಾಡಿದಾಗ 2x + y ಇದಕ್ಕೆ ಆರಿಜಿನ್ ಪಾಸ್ ಮಾಡಿದಾಗ 0, 0 ಲೈಸ್ ಆನ್ 0 + 0, 0 ಲೆಸ್ ದ್ಯಾನ್ ಈಕ್ವಲ್ ಟು 50. ದಿಸ್ ಇಸ್ ಟ್ರೂ ಮೀನ್ಸ್ ಟುವರ್ಡ್ಸ್ ಆರಿಜಿನ್ ಅಂದಾಗ ಈ ಶೇಡ್ ಈ ಪಾರ್ಟ್ ಆಗುತ್ತೆ. ನಮಗೆ ಕಾಮನ್ ಶೇಡ್ ಬೇಕು, ಈಗಲೇ ಶೇಡ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ದೆನ್ ಎರಡನೇ ಈಕ್ವೇಷನ್ನು ಡ್ರಾ ದಿ ಗ್ರಾಫ್ ಆಫ್ ಎರಡನೇ ಲೈನು x + 2y is equal to 40, x is equal to 0, 2y is equal to 40 ಅಂದರೆ y is equal to 20. ಪಾಯಿಂಟ್ 0, 20. 0, 20 ಅಂದರೆ ಪಾಯಿಂಟ್ ಸಿ ಕೊಡೋಣ ಇಲ್ಲಿ. 0, 20 ಇದಕ್ಕೆ ಪಾಯಿಂಟ್ ಸಿ 0, 20. ಆ್ಯಂಡ್ y is equal to 0, y is equal to 0 is x is equal to 40. ಪಾಯಿಂಟ್ 40, 0. 40, 0 ದಿ ಪಾಯಿಂಟ್ ಸಿ ಡಿ 40, 0 ಜಾಯಿನ್ ಮಾಡೋಣ. ಓಕೆ, ರಫ್ ಆಗಿ. ಈಗ ಎರಡನೇ ಲೈನು ಇದಕ್ಕೆ 0 ಪಾಸ್ ಮಾಡಿದಾಗ x 0, y 0, 0 ಲೆಸ್ ದ್ಯಾನ್ ಈಕ್ವಲ್ ಟು 40. ದಿಸ್ ಇಸ್ ಆಲ್ಸೋ ಟ್ರೂ. ಶೇಡ್ ಈ ಥರ ಬರುತ್ತೆ, ಇದು ಕಾಮನ್ ಶೇಡ್ ಆಗುತ್ತೆ. ಈಗ ದಿಸ್ ಈಸ್ ದಿ ಕಾಮನ್ ಶೇಡ್. ದಿಸ್ ಕಾಮನ್ ಶೇಡ್ ಈಸ್ ಕಾಲ್ಡ್ ಫೀಸಿಬಲ್ ರೀಜನ್. ಫೀಸಿಬಲ್ ರೀಜನ್. ಅದಕ್ಕೆ ಫೀಸಿಬಲ್ ರೀಜನ್ ಯಾವುದು? ಇದು ಬರೀಲ್ಲ. ಫೀಸಿಬಲ್ ರೀಜನ್ ಓ ಬಿ. ನೀವು ಪಾಯಿಂಟ್ ಏನು ಕೊಟ್ಟಿದ್ದೀವಿ ಬಿ, ಇದು ಪಾಯಿಂಟ್ ಆಫ್ ಇ ಸಿ ಓ. ದಿಸ್ ಈಸ್ ಕಾಲ್ಡ್ ಫೀಸಿಬಲ್ ರೀಜನ್. ಈಗ ಈ ಪಾಯಿಂಟನ್ನು ಕಂಡುಹಿಡ್ಕೊಬೇಕು. ಸಾಲ್ವಿಂಗ್ 1 and 2. 2x + y is equal to 50. ಫಸ್ಟ್ನೇದು ಇದು 2x + y is equal to 50. ಎರಡನೇದು x + 2y is equal to 40. ಅವೆರಡು ಸಾಲ್ವ್ ಮಾಡೋಣ. ಇದು ರಿಮೂವ್ ಮಾಡಿರ್ತೀನಿ. ಓಕೆ, ಸಾಲ್ವ್ ಮಾಡೋಣ. ಟು ಎಕ್ಸ್ + y is equal to 50, x + 2y is equal to 40. ಎಕ್ಸ್ ಕೋಫಿಷಿಯಂಟ್ ಸೇವ್ ಮಾಡ್ಕೊತೇನೆ, 2 ಗುಣಿಸ್ತೇನೆ, ಇದು 4 ಆಯಿತು, ಇದು 80 ಆಯಿತು. ಸಬ್ಟ್ರಾಕ್ಟ್, ಕ್ಯಾನ್ಸಲ್. +y - 4y ಅಂದರೆ -3y is equal to -30. 50 - 80 ಕ್ಯಾನ್ಸಲ್. y is equal to 10. y ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿಗೆ. y 10 ಆದರೆ 10 ರೈಟ್ಗೆ ಹೋದರೆ -10. 2x is equal to 50 - 10 40. x is equal to how much? 20. ಅದಕ್ಕೆ ಪಾಯಿಂಟ್ 20, 10. ಅದಕ್ಕೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದಿ ಟೂ ಲೈನ್ಸ್ 20, 10. ಓಕೆ, ನೀವು ಗ್ರಾಫಲ್ಲಿ ಕಂಡುಹಿಡ್ಕೊಬೋದು ಸಾಲ್ವ್ ಮಾಡ್ದಂಗೆ ಬೇಕಾದರೆ. ಓಕೆ, ನಾವು ಈಗ ಕಾರ್ನರ್ ಪಾಯಿಂಟ್ಸ್ ಆರ್ ಯಾವ್ಯಾವು? ಆರಿಜಿನ್ 0, 0, ಪಾಯಿಂಟ್ ಬಿ 25, 0, 20, 10 ಆ್ಯಂಡ್ ಇದು 20, 10 ಸಿ 0, 20, 0, 20 ಓ ಬಿ ಇ ಸಿ. ದಿಸ್ ಈಸ್ ದಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದಿ ಟೂ ಲೈನ್ಸ್. ಇಲ್ಲಿ ಬರೆದಿದ್ದೀನಿ ಪಾಯಿಂಟ್ಸ್ ಇದೆ. ಅದಕ್ಕೆ ಮತ್ತೆ ಒಂದು ಟೇಬಲ್ ಹಾಕಿ ನಾವು ಕಾರ್ನರ್ ಪಾಯಿಂಟ್ಸ್
origin, second point 0, 0, 25, 0, 20, 10 and 0, 20. Is it correct? Yes. Z, x plus y, 0, x 0, y 0, x 25, y 0, 20, 10, 30, 0, x 0, y 20. Is the maximum? This is maximum. Okay? Thus, the maximum number of cakes that can be made is 30. Maximum number of cakes that can be made is 30. That is 20 of one kind, 10 of other kind. Okay? ಈ ಥರ ನಾವು ವರ್ಬಲ್ ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡಬೇಕು. ಓಕೆ, ಒಂದು 3 ಟೈಮ್ಸ್ ವಿಡಿಯೋ ನೋಡಿ, ಒಂದು 4 ಟೈಮ್ಸ್ ಬರೀರಿ. ಓಕೆ, ವರ್ಕೌಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಎಕ್ಸಾಮನ್ನು ಕ್ಲೀನಾಗಿ ಪೇಷನ್ಸಿಂದ ಬರೀರಿ.